ಹಾಸನದ ಊರು ಯಾವುದು? ಮತ್ಕಟ್ಟ. ನಿಮ್ಮ ಹೆಸರು ಹೇಳಿ ಸರ್? ಪ್ರದೀಪ್ ಅಂತ. ನಮ್ಮ ಹತ್ರ ಬಾಳೆ ಗಿಡ ಎಷ್ಟು ತೊಗೊಂಡಿದ್ರಿ ಸರ್? 1100 ಏಲಕ್ಕಿ ಬಾಳೆ ಗಿಡಗಳನ್ನ ನಮ್ಮ ಹತ್ರ ತೊಗೊಂಡಿದ್ದೀರಿ. G9 ಅಲ್ಲ ಸರಿ, ನೀವು ಕಂದು ಎಷ್ಟು ಹಾಕಿದಿರಿ? ಕಂದು 400. ಈಗ ನಾನು ನಿಮ್ಗೆ ಏನು ವಿವರಣೆ ಹೇಳ್ಕೊಡ್ತೀನಿ ಅಂದರೆ, ಕಂದಿಗೂ ಗಿಡಕ್ಕೂ ಏನು ವ್ಯತ್ಯಾಸ ಅಂತ ಅದು ಗೊತ್ತಾಗಬೇಕು. ಕಂದು ಎಷ್ಟು ಗಾತ್ರ ನಾವು ಹಾಕಬೇಕು, ಏನು ಮಾಡಬೇಕು ಅಂತ ಅದು ಹೇಳ್ಕೊಡ್ತೀನಿ. ನೋಡಿ, ನೀವು ಕಂದು ಹಾಕಿರೋವೆಲ್ಲ ಪೂರ್ತಿ ಇಲ್ಲಿ ನೋಡಿ ಬರ್ತೀನಿ. ಇಷ್ಟು ಸಣ್ಣ ಕಂದು ಹಾಕಿದ್ರೆ ಬರೋದು ಕಷ್ಟ. ಇದು ನಮ್ಮಲ್ಲಿ ಗಿಡ ತೋಟದಲ್ಲಿ ಕಂದು ತೆಗಿತೀವಲ್ಲ, ಅಲ್ಲಿ 4ನೇ ಜನ್ರೇಷನ್ ಇದು ಕಂದು. ತುಂಬ ಈ ಒಂದು ಚಿಕ್ಕ ಸಣ್ಣ ಸೈಜನ್ನ ತಂದು ಹಾಕಿರೋದ್ರಿಂದ ಇದರಲ್ಲಿ ಗೊನೆ ಬಂದ್ರೂ ಗೊನೆ ತಡೆಯೋಷ್ಟು ಶಕ್ತಿ ಇರೋಲ್ಲ ಇದಕ್ಕೆ. ನೀವೇನಿದ್ರು 2 kgಕ್ಕಿಂತ 1.5 kgಕ್ಕಿಂತ ಜಾಸ್ತಿ ಇದ್ದರೆ ಸಾಕು. ಅದಾದಮೇಲೆ ನಿಮ್ಗೆ ಇಮ್ಮಿಡಿಯೇಟಾಗಿ ಏನಾಯ್ತವೆ ಕಂದಲ್ಲಿ ಅಂದರೆ ಈ ಥರ 2 ಬರ್ತವೆ ನೋಡಿ. ಆ ಕಡೆ ಒಂದು, ಈ ಕಡೆ ಒಂದು 2 ಬರ್ತವೆ. ಕೆಲವರಲ್ಲಿ ನೋಡಿ ಇದು ಈ ಥರ ಇಲ್ಲಿ ಬಂದುಬಿಟ್ಟಿದೆ, ಸುಳಿಯಲ್ಲೇ ಬರ್ತದೆ ಅಂತ ಅನ್ಕೋತೀವಿ. ಇದು ಇನ್ನೂ ಲೇಟ್ ಆಗುತ್ತೆ ಆಯ್ತಾ. ಇನ್ನೊಂದ್ಸಲ ಕೂದು ಹಾಕ್ಬಿಟ್ರೆ ನೀಟಾಗಿ ಬರುತ್ತೆ. ಕೂದು ಹಾಕಿಬೇಕಾರೆ ಈಗ ಒಂದ್ಸರಿ ನೋಡಿ ತೋರಿಸಿ. ಇನ್ನು ಕೆಳಗೆ ಕೂದ್ರೆ ಒಳ್ಳೇದು, ಆ ಕುಡ್ಲು ಹಂಗೆ ಅರಿಯಲ್ಲ. ಇಲ್ಲಿ ಬನ್ನಿ ಸರ್, ಇಲ್ಲಿ ನೋಡಿ, ಇದು ಸರಿಯಾಗಿ ಬಂದಿಲ್ಲ. ಇದು ಕಂದಿನಲ್ಲಿ ಏನು ಸಮಸ್ಯೆಗಳೈತೆ. ಇನ್ನು ಬುಡಕ್ಕೆ ಕುಯ್ರಿ ಹಂಗೆ. ಹಾಂ, ಯಾವ ತಂಗೆ ಬುಡಕ್ಕೆ ಕುಯ್ಬೇಕು. ಮೇಲೆ ಕೂದ್ರೆ ಮತ್ತೆ ಸುಳಿಯಿಂದನೇ ಬೆಲೆ ಬರುತ್ತೆ ನೋಡಿ. ಇದನ್ನು ತೆಗೀರಿ ಸರ್, ಇದನ್ನು ಕಿತ್ತೇ ಬಿಡಿ ನೋಡೋಣ. ಮಡಿಕೆ 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 ಇಲ್ಲಿ ಹೊಡೀರಿ. ಹಾಂ, ಇರಿ ಈಗ ಇಲ್ಲೇ ತೋರಿಸ್ತೀನಿ. ಇದು ಹಳದಿ ಕಲರ್ ಇದೆ ನೋಡಿ ಆಯ್ತಾ. ಆಲ್ರೆಡಿ ಇದು ಡಿಸೀಸ್ಗೆ ಕನ್ವರ್ಟ್ ಆಗೈತೆ. ಇಲ್ಲಿ ತೋರಿಸಿ, ಮಧ್ಯ ಸೆಂಟ್ರಿ ಇಲ್ಲಿ ಕಪ್ಪಾಗ ಬಂದಿದೆಯಲ್ಲ, ಇಲ್ಲಿ ಹೋಯ್ತು. ಇದು ಸುಳಿ ಅಷ್ಟೇ ಬರೋದು. ಅಷ್ಟೇ. ಇದು ಆಲ್ರೆಡಿ ಇದು ಕೊಳೆಯೋ ರೋಗಕ್ಕೆ ಶುರು ಆಗ್ಬಿಟ್ಟೈತೆ ಇಲ್ಲಿ ಆಯ್ತಾ. ಹಾಗಾಗಿ ಗೆಡ್ಡೆಗಳನ್ನು ಕೂಡ ಸೈಜಾಗಿರೋನ ಹಾಕಬೇಕು. ಇವು ಏನಾಯ್ತವೆ, ಗಿಡ ಎಲ್ಲ ಬೆಳಿತೀವಿ ನಾವು, ಉದ್ದಾಗಿ ಬೆಳೆದ್ಮೇಲೆ ರೋಗ ಬರೋಕ್ಕೆ ಶುರು ಆಯ್ತದೆ. ಬಟ್ ಗೆಡ್ಡೆ ಹೆಲ್ತಿಯಾಗಿ ಆರೋಗ್ಯವಾಗಿ ಚೆನ್ನಾಗಿದ್ರೆ ಚೆನ್ನಾಗಿ ಬರ್ತದೆ. ಆಮೇಲೆ ಮ್ಯಾಕ್ಸಿಮಮ್ ಇದನ್ನು ನೀವು ನಿಲ್ಲಿಸೋ ಬದಲ ಮಲಗಿಸಿದ್ರೆ ಒಳ್ಳೆಯದು. ನನಗೆ ಗೊತ್ತಿರೋಂಗೆ ಮಲಗಿಸ್ಬಿಟ್ರೆ ಚೆನ್ನಾಗಿ ಬರ್ತವೆ. ಹೆಂಗೆ ಮಲಗಿಸಿ ಚೆನ್ನಾಗಿ ಬರ್ತವೆ ಅಂದರೆ ತಡ್ರಿ, ಇಲ್ಲಿ ಬನ್ನಿ. ಸುಮ್ಮನೆ ಬಿಸಾಕಿದ್ರೆ ಇದು ಹೆಂಗೆ ಬರ್ತಾಯಿದ್ದು? ಚೆನ್ನಾಗಿ ಬರ್ತದೆ. ಸುಮ್ಮನೆ ಬಿಸಾಕಿರೋದು ಇದು ಆಯ್ತಾ. ಇದೆಲ್ಲ ನೋಡಿ, ಅಲ್ಲಿ ನೋಡಿ, ಅಲ್ಲೊಂದು 2 ಇದೆ, ಬನ್ನಿ ತೋರಿಸ್ತೀವಿ. ನೋಡಿ, ಇಲ್ಲಿ ಬಿಸಾಕಿದರೆ ಇದು ಅದೇ ಹೇಳ್ದಲ್ಲ, 3ನೇ ಕುಳೆ 4ನೇ ಕುಳೆ ಗಿಡ ಈ ಥರ ಬರಬೇಕು ಗಿಡಗಳು. ಇದನ್ನು ನಾಟಿ ಮಾಡ್ಕೊಳ್ಳಿ, ಎಲ್ಲರೂ ಚೆನ್ನಾಗಿ ಬರ್ತದೆ. ಇದು ಹೋಗಿ ಗಿಡ ಹೆಲ್ತಿಗೆ ಚೆನ್ನಾಗಿದೆ ನೋಡಿ. ಈ ಥರ ಗೆಡ್ಡೆ ನಿಲ್ಲಿಸೋದಕ್ಕಿಂತ ಮಲಗಿಸಿದ್ರೆ ಚೆನ್ನಾಗಿ ಬರೋದು. ಇಲ್ಲಿ ನೋಡಿ, ಸುಮ್ಮನೆ ಮೇಲೆ ಬಿಸಾಕಿದ್ರಿ ಅಲ್ವಾ, ಇದೇನು ಟ್ರೀಟ್ಮೆಂಟ್ ಮಾಡಿಲ್ಲ, ಗೊಬ್ಬರ ಕೊಟ್ಟಿಲ್ಲ, ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾಯಿಲ್ಲ, ಆದರೂ ಆರೋಗ್ಯವಾಗಿ ಚೆನ್ನಾಗೈತೆ. ಇದು ಸುಮ್ಮನೆ ಬಿಸಾಕಿರೋ ಅಂಥವು. ಬಟ್ ಇವು ಏನಾದರೂ ಇನ್ನೂ ನೀವು ದಪ್ಪ ಸೈಜ್ ಹಾಕಬೇಕು. ಇವೆಲ್ಲಕ್ಕೂ ತೆಗೆದಾಕ್ಬೇಕು ಸರ್. ಏನೂ ಇಲ್ಲ ಇದರಲ್ಲಿ. ಇವೆಲ್ಲ ಪೂರ್ತಿ ಗೆಡ್ಡೆಗಳು. ಪಾಪ ನಿಮ್ಗೆ ಎಷ್ಟು ಬೇಜಾರಾಯ್ತದೆ ಅಂದರೆ, ಗೆಡ್ಡೆ ಯಾಕಾರೋ ಆಗ್ತೋ ಈಗ ಅನ್ನಂಗೆ ಆಗ್ಬಿಟ್ಟೈತಾ ಇಲ್ವಾ ನೋಡಿ. ಅದು ಇನ್ನೂ ಬಂದಿಲ್ಲ. ಅದು ಶೀತ ಆಗಿ ಕೊಳ್ತೋಗಿದೆ ಮೇಡಮ್. ಅದು ಕಂಪ್ಲೀಟ್ ಶೀತ ಆಗಿದೆಯಾ? ಇದು ನೋಡಿ, ಇದು ಶೀತದನೇ ಇಲ್ಲ ಇದಕ್ಕೆ. ಇದು ಡ್ರೈ ಇರೋ ಜಾಗದಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ. ನಿಮ್ಮ ಜಮೀನಲ್ಲಿ 2 ಇಲೆ ಕಾಣಿಸ್ತವೆ. ಬನ್ನಿ, ಇದು ಕಂದಾಯ್ತಾ? ಕಂದ ಎಷ್ಟು ಹಾಕಿದಿರಿ? ಕಂದು ಸುಮಾರೆಲ್ಲ ಹೊರಟೋಗ್ಬಿಟ್ಟಿದೆ ಒಟ್ಟಿನಲ್ಲಿ. ಅಲ್ಲೆಲ್ಲ ನೀವು ರೀಪ್ಲಾಂಟ್ ಮಾಡಲೇಬೇಕು. ಇವೆಲ್ಲ ಕಾಯ್ಕೊಂಡು ಕೂತ್ಕೊಂಡ್ರೆ ಹಾಕಿಲ್ಲ ಇವು. ಶೀತ ಜಾಸ್ತಿ ಓವರ್ ಆಗ್ಬಿಟ್ಟಿತ್ತಾ ನಾಟಿ ಮಾಡಿದಾಗ, ಕಂದ ನಾಟಿ ಮಾಡಿದಾಗ. ಕಂಪ್ಲೀಟ್ ಮಳೆ ಜಾಸ್ತಿ ಆಯಿತು. ಅದಕ್ಕೆ ನೀರೆಲ್ಲ ಕೊಳ್ತೋಗಿರೋದು. ಡ್ರೈ ಆಗಿದ್ರೆ ಬೇಗ ಬರೋದು ನೋಡಿ. ಈ ಥರ ಬರೋವೆಲ್ಲ ಮುಟ್ಕೊಳ್ಳಿ ಸರ್. ಇವಕ್ಕೆಲ್ಲ ಏನು ಟ್ರೀಟ್ಮೆಂಟ್ ಮಾಡಿ ನಾನು ಹೇಳ್ಕೊಡ್ತೀನಿ. ಗೊಬ್ಬರಗಳೆಲ್ಲನೂ ಮಾಡ್ಕೊಳ್ಳಿವ್ರಿ. ಆಮೇಲೆ 2 ಬಂದವಲ್ಲ ಇಲ್ಲಿ ನೋಡಿ, ಇವು 2 ಬಂದಿರವ ಚೆನ್ನಾಗಿರೋದು ಒಂದು ಬಿಟ್ಕೊಳ್ಳಿ. ಆಮೇಲೆ ಏನಂತ 2 ಇದರಲ್ಲಿ 3 ಕಣ್ಣು ಬಂದೈತಿ. ಇದು ಹಂಗೆ ಇದು ಜಾಸ್ತಿ ಬಂದುಬಿಟ್ಟಾಗ ಕುಯ್ಯೋಕ್ಕಾಗಲ್ಲ, ಹಿಂಸೆ ಆಗುತ್ತೆ ಅಂತ. ಅದಕ್ಕೆ ಯಾಕೆ ಟಿಶ್ಯೂ ಕಲ್ಚರ್ಗೆ ಹೋಗ್ತಾರೆ ಅಂದರೆ, ಬೆಸ್ಟು ಒಂದೊಂದೇ ಮರಿ ಬರ್ತವೆ, ಆರೋಗ್ಯವಾಗಿ ಚೆನ್ನಾಗಿರ್ತವೆ, ಎಲ್ಲ ಟೆಸ್ಟ್ ಮಾಡ್ತಾರೆ. ನೋಡಿ, ಇಲ್ಲೊಂದು ಗಿಡ ನೆಟ್ಟಿದ್ದೀರಿ, ರಸಬಾಳೆ. ಇದು ನೋಡಿ, ದೊಡ್ಡ ಗಿಡ ಬೇಡ ಅಂತ ಹೇಳ್ತೀವಿ ನಾವು. ಎಲ್ಲ ದೊಡ್ಡ ಗಿಡ ಬೇಕು ಅಂತಾರೆ. ಈ ದೊಡ್ಡ ಗಿಡದಲ್ಲಿ ಈ ಥರ ಎಲೆ ಒಣಗೋಗಿ ಆಮೇಲೆ ಬರ್ತದೆ.
ಹಾಂ ಅದು ಅಷ್ಟೇ. ಎಲ್ಲ ದೊಡ್ಡ ಎಲೆ ನೋಡಿ ನಾವು ಕೊಟ್ಟರೆ ಎಲ್ಲ ಒಂದೂ ಇಲ್ಲ, ಎಲ್ಲ ಒಣಗೋಯ್ತಾವೆ ಅವು. ಚಿಕ್ಕ ಗಿಡ ನಾವೇನು 3-4 ಎಲೆ ಕೊಡ್ತೀವಿ, ಅವೇ ಚೆನ್ನಾಗಿ ನಿಂತ್ಕೊಳ್ಳೋದು ನಿಮಗೆ. ಇಲ್ಲಿಂದ ಈಚೆಗೆ ಟಿಶ್ಯೂ. ಇದೆಲ್ಲ ಕಂದು ಅರ್ಧ ಹಾಕಿದ್ದಾರೆ, ಈ ಕಡೆ ಟಿಶ್ಯೂ ಹಾಕಿದ್ದಾರೆ. ಇದು ನೋಡಿ, ಇದು ನೀವೀಗ ಕುಡ್ಲೆ ಕೊಡಿ, ಕುಡ್ಲು ಗೊಬ್ಬರನ ಇಲ್ಲಿ ಸುತ್ತ ಹಾಕ್ಬಿಡಿ. ಹಿಂಗೆ ಕೈಲಿ ಮೊದಲೇ ಹಾಕ್ಬಿಡಿ ಆಯಿತಾ. ಎಲೆಯಿಂದ ಹೊರಗಡೆಗೆ ಹಾಕ್ಬೇಕು ಇನ್ನೂ 3 ಇಂಚು. ನೋಡಿ ಇಷ್ಟು ಗುಣಿ ಕುಕ್ಬಿಟ್ರೆ, ಇದು ಯಾವಾಗಲೂ ಈ ಥರ ಗುಣಿ ಕುಕ್ಕಿಸ್ಬಿಟ್ರೆ ಗಾಳಿ ಆಡ್ತದೆ. ಗಾಳಿ ಆಡಿದಾಗ ಏನಾಗುತ್ತೆ, ತುಂಬ ಚೆನ್ನಾಗಿ ಗಿಡಗಳು ಬೆಳ್ಕತ್ತೆ. ನೋಡಿ ಇದು ಗಾಳಿಗೆ ಬೇರೆ ಗಾಳಿ ಆಡ್ಕತ್ತದ, ಈಗ ಗಿಡ ಫುಲ್ಲು ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಅಡಿಕೆಗೂ ಅಷ್ಟೇ, ಅಡಿಕೆಗೆ ಅದಕ್ಕೆ ಆಳುವಾಗ ಹಾಕ್ಬೇಡಿ. ಕುಡ್ಲು ಒಂದು ಸಣ್ಣದು ಪಿಕಾಸಿ ಬರ್ತದಲ್ಲ, ಪಿಕಾಸಿನ ಸುಮಾರಾಗಿ ಹಾಕೊಳ್ಳಿ. ಹಿಂಗೆ ಅಡಿಕೆ ಬುಡಕ್ಕೆ ಜಾಸ್ತಿ ಮಣ್ಣು ಕೊಡಬೇಡಿ. ಮಣ್ಣು ಕೊಡ್ತು ಅಂದರೆ ಕಂಪ್ಲೀಟ್ ಮುಚ್ಕೊಬಿಟ್ಟಿರ್ತದೆ. ನೋಡಿ ಇಷ್ಟು ಮಾಡ್ಕೊಳ್ಳಿ ಸಾಕಾಗ್ತದೆ. ತೀರನೂ ಏನು ಬೇಡ, ಒಂದು ಮಾಡಿ. ಈಗ ನೀವು ಯಾರು ಒಬ್ರು ಮಾಡಿ ಒಂದು. ನೋಡಿ ಅದೆಷ್ಟು ಗಟ್ಟಿ ಇದೆ. ಇನ್ನೊಂಚೂರು ಮಾಡ್ಬೇಕು ಅದನ್ನು. ಅಲ್ಲ ಸುತ್ತ ದೂರಕ್ಕೆ ಹೋಗ್ಬೇಡಿ ನೀವು, ಗೊತ್ತಿಲ್ಲ ಮಾಡಿ. ಹಾಂ ಹಂಗೆ ಅಲ್ಲಿ ಬೇರುಗಳಿರ್ತವೆ, ನೋಡಿ ಮಾಡ್ಬೇಕಷ್ಟೇ. ಬೇರುಗಳು ಕಟ್ಟಾಗ್ಬಿಡ್ತವೆ. ಇಲ್ಲಿ ಅಮ್ಮ ಮಾಡ್ತಾಯಿದ್ರೆ ನೋಡಿ, ತೆಗೆದಾಕೆ ಅದನ್ನು ಹೊರಗಡೆ ತೆಗೀರಿ. ಸ್ವಲ್ಪ ಮಣ್ಣು ಹೊರಗಡೆಗೆ ಗಿಡದ ಹತ್ತಿಯಿಂದ ಇನ್ನು ಚೂರು ತೆಗೀರಿ. ಈ ಕಡೆಗೆ ಈ ಕಡೆ ಕೈ ಆಡಿಸಿ. ಹಾಂ ಹಂಗೆ, ಹಾಂ ಹಂಗೆ. ಇದಕ್ಕೂ ಕೂಡ ಗೊಬ್ಬರನ ನೀವೆಲ್ಲೂ ಕೊಡಬೇಕು ಅಂತಂದರೆ ಇಷ್ಟು ದೂರ ಕೊಡಬೇಕು. ಇಲ್ಲಿ ಇದು ಮಣ್ಣು ನೀವು ಮಳೆ ಬಿದ್ದು ಹೋಗಿರೋದು, ಅದು ಇಷ್ಟು ದೂರ ಕೊಡಿ. ಬೇರೆ ಇಷ್ಟು ದೂರದಲ್ಲಿ ಇರ್ತವೆ ಇಲ್ಲಿ ಹಿಂಗೆ. ಇದ್ರ ಒತ್ತಿಗೆ ಹಾಕ್ಬೇಡಿ. ಹಾಂ, ಗಿಡ ಸುತ್ತ ಕೊಡಿ. ಗಿಡ ಸುತ್ತ ಕೊಟ್ಟರೆ ಆವಾಗ ಅದು ತಗೊಳುತ್ತೆ. ಅದು ಮಣ್ಣನ್ನು ಬುಡಕ್ಕೆ ಬಾಳೆಗಾಲಿ ಅಡಿಕೆಗಾಗಲಿ ಮಣ್ಣನ್ನು ಯಾವುದೇ ಕಾರಣಕ್ಕೂ ಒತ್ತು ಕೊಡಬೇಡಿ. ಅದು ನಿಮ್ಗೆ ಒತ್ತಿ ಕೊಟ್ಟಂಗೆ ಗಿಡ ಮೇಲೆ ಬರ್ತದೆ. ಆಮೇಲೆ ತಿರ್ಗಾ ಗೊನೆ ಬಂದಮೇಲೆ ತಿರ್ಗಾ ಕವೆ ಕೊಡ್ತೀರಿ. ಈಗ ಹೆಂಗದೆ ಹಂಗೆ ಬಿಟ್ಬಿಡಿ. ಸುಮ್ಮನೆ ಗುಣಿ ಕುಕ್ಕೋದಂದರೆ ಭೂಮಿ ಲೂಸ್ ಮಾಡೋದಷ್ಟೇ. ಭೂಮಿ ಲೂಸ್ ಮಾಡ್ಕೊತಂದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ. ಇದು ಎಷ್ಟು 1 ತಿಂಗಳಾಯ್ತು ಇದಕ್ಕೆ? ಇದಕ್ಕೂ 1 ತಿಂಗಳಾಯ್ತಾ? ಅಡಿಕೆಗೆ 2 ತಿಂಗಳು, ಬಾಳೆ ತಿಂಗಳು 1 ತಿಂಗಳು. ಇದು ಬಾಳೆ ನೆಟ್ಟ ಮೇಲೆ ಎಷ್ಟು ದಿನ ಮಳೆ ಹಿಡ್ಕೊತೋ? 15 ದಿನ ಕಂಪ್ಲೀಟ್ ಹಿಡಿದದೆ. ಈಗ ಅದು ಆದಮೇಲೆ ಈಗ ನೀರು ಆನ್ ಮಾಡಿರೋದಾ? ಈಗ ನೀರು ಬಿಡೋದು ಗೊತ್ತಾಯ್ತಾ? ಒಂದ್ಸರಿ ನೋಡಿ. ಈಗ ನೀವು ಒಂದ್ಸಲಿ ತೋರಿಸಿ. ಯಾರು ಅಲ್ಲೇ ಅಮ್ಮ ಅಲ್ಲಿ ಇದು ಮಾಡೋರಲ್ಲ, ಅದನ್ನೇ ತಗೊಳ್ಳಿ. ಒಂಚೂರು ಮಣ್ಣು ಒಂದು ಹಿಡಿ ಇಟ್ಕೊಳ್ಳಿ. ಅಲ್ಲಿ ನೀವೇ ತಗೊಳ್ಳಿ. ಅಲ್ಲ ಮಣ್ಣು ನೀವೇ ತಗೊಳ್ಳಿ ಸರ್. ಅದಾ? ಹಾಂ, ಒಂಚೂರು ತಗೊಳ್ಳಿ. ಹಾಂ, ಒಂದು ಸರಿ ಅಮ್ಕಿ ಬಿಡಿ. ಹಾಂ, ಅಷ್ಟು ಗಟ್ಟಿ ಆದರೆ ಇನ್ನೂ 5 ದಿನ ನೀರು ಕೊಡಬಾರ್ದು. ಮಣ್ಣು ಗಿಡದಿಂದ ಅರ್ಧ ಅಡಿ ದೂರದಲ್ಲಿ ತಗೋಬೇಕು ನೀವು. ಅಂದರೆ ಈಗ ನೋಡಿ, ಮೇಲ್ಮಣ್ಣನ್ನು ತೆಗೆದಾಕ್ಬೇಕು. ಈಗ ಅದು ಇದೆಯಲ್ಲ, ಅದು ಇಸ್ಕಳಿಗೆ ಹೇಳ್ತೀನಿ. ಅದು ಇಲ್ಲಿ ತೆಗಿರಿ. ಮೇಲ್ಮಣ್ಣು ಇದು ತೆಗೆದಾಕಿ ಮೇಲ್ಮಣ್ಣು 2 ಇಂಚೋ 1 ಇಂಚೋ ಇರ್ತದೆ. ಹೊರಗಡೆಗೆ ತೆಗೆದಾಕ್ಬಿಡ್ಬೇಕು. ಒಳಗಡೆ ಒಂದೇ ತಗೊಳ್ಳಿರಿ, ತೆಗೆದಾಕಿ. ಹಾಂ, ಅಲ್ಲಿ ಒಳಗಡೆ ಮಣ್ಣು ತಗೊಳ್ಳಿ. ಇನ್ನೂ ಒಳಗಡೋದು ಕೈಲೇ ತಗೊಳ್ಳಿ. ಹಾಂ, ಪಿಕಾಸಿ ಮುದಿಲಿ. ಹಾಂ, ಒಂದು ಸಲ ಒಂದು ಇಷ್ಟು ಇಟ್ಕೊಳ್ಳಿ ಸಾಕು. ಅಷ್ಟು ಗಟ್ಟಿ ಆದರೆ ಇನ್ನೂ 5 ದಿನ ನೀರು ಕೊಡಬೇಡಿ. 5 ರಿಂದ 6 ದಿನ ಮತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ಥರ ಹುಡುಡಿ ಆದರೆ ಕುಮ್ಕುಮತವಾಗಂಗಾದರೆ ನೆಕ್ಸ್ಟ್ ಬೆಳಗ್ಗೇನು ಕೊಡಿ. ಇಲ್ಲಿ ಮೇಲೆ ಈ ಥರ ಧೂಳಂಗಿದ್ರೆ ಇಮ್ಮಿಡಿಯೇಟಾಗಿ ಕುಡಿಬೇಕಾದ್ರೆ. ನೀರು ಎಷ್ಟು ಕಂಟ್ರೋಲಾಗಿ ಕೊಡ್ತೀರಾ ಅಷ್ಟು ಚೆನ್ನಾಗಿ ಬರ್ತದೆ ನಿಮಗೆ. ನೋಡಿ, ಇದೆಲ್ಲ ಫುಲ್ ನೀರಲ್ಲಿ ನಿಂತು ಆದರೂ ಬತ್ತೈತೆ ಗಿಡ. ಇದು ಗೊಬ್ಬರನ ಒಂಚೂರು ಸುಪ್ಪಲ ಕೊಟ್ಬಿಡಿ. ಇದಕ್ಕೆ ಯೂರಿಯಾ ಸೇರಿಸ್ಕೊಳ್ಳಿ. ಅದ್ರ ಜೊತೆ ಯೂರಿಯಾ ಸೇರಿಸ್ಕೊಳ್ಳಿ. ಎರಡಕ್ಕೂ ಟೋಟಲಾಗಿ 50 ಗ್ರಾಮ್ ಕೊಟ್ಕೊಬನ್ನಿ. ಗಿಡದಿಂದ ಅರ್ಧ ಅಡಿ ದೂರದಲ್ಲಿ ಕೊಡಿ. ಗಿಡದಿಂದ ಗಿಡದ ಎಲೆ ಎಷ್ಟು ದೂರ ಆಯಿತೋ ಆ ಎಲೆಯಿಂದ ಸುತ್ತ ಹೊರಗಡೆ ಕೊಡ್ಬೇಕು ನೀವು. ಸುಮ್ಮನೆ ಬುಡಕ್ಕೆ ಹೋಗ್ಬೇಡಿ. ಈಗ ಅಣ್ಣವ್ರು ಆ ಕಡೆ ನೋಡೋದಲ್ಲ, ಎಲೆ ಮೇಲೆ ಬಿದ್ದದೆ, ಅದು ಸುಟ್ಟಂಗೆ ಆಗೈತೆ. ಅದಕ್ಕೆ ಸ್ವಲ್ಪ ದೂರ ಕೊಡಿ ಅಂತ ಹೇಳೋದು. ಇದು ಯಾವ ಇದು ಲಕ್ಷ್ಮೀಪುರ ಅಂತಾನಲ್ಲ, ಮತ್ಕಟ್ಟ. ಇದು ಮತ್ಕಟ್ಟನೆ. ಅಷ್ಟು ಬಂದು ಅದು ಎತ್ತರವಾಗಿರೋ ಜಾಗದಲ್ಲಿದೆ ನೋಡಿ. ಇದು ಎತ್ತರವಾಗಿರೋ ಜಾಗದಲ್ಲಿದೆ ನೋಡಿ. ಇವೆರಡು ಗಿಡನೂ ಎತ್ತರವಾಗಿರೋ ಜಾಗ ಎಲ್ಲಿದೆ ಅಲ್ಲಿ ಚೆನ್ನಾಗಿ ಬಂದಿದೆ. ಇನ್ನೇನಿಲ್ಲ, ಗೊಬ್ಬರ ಕೊಟ್ಟರೆ ಗಿಡ ಇಂಪ್ರೂವ್ ಆಯ್ತು. ಇನ್ನೇನು ಮಳೆ ನಿಲ್ವಲ್ಲ, ಬರ್ತಾವೆ, ಏನು ಸಮಸ್ಯೆನೂ ಹಾಕಿಲ್ಲ. ಎಲ್ಲ ಕೆಂಚ್ಕಾಬಿಟ್ಟದೆ ನೋಡಿ. ಇದು ಈ ಥರ ಗುಣಿ ಬಿಡಿಸಿದ್ರೆ ಅಲ್ವಾ, ನೀವು 1 ವಾರ ಬಿಟ್ಟು ನೋಡಿ ಇದಕ್ಕೆ ಗೊಬ್ಬರ ಕೊಟ್ಟೆ
ಒಂದು ವಾರಕ್ಕೆ ಫುಲ್ ಇಂಪ್ರೂವ್ಮೆಂಟ್ ಆಯ್ತವೆ. ಅದೇ ಈಗ ನೀವು ಹೇಳೋದು ಹಿಂಗೆ ಇದಕ್ಕೆ ಮಣ್ಣು ಕೊಡಬಾರ್ದು, ಹಿಂಗೆ ಬಿಡಿಸ್ಕೋಬೇಕು. ಹಾಂ, ಮಣ್ಣು ಬಿಡಿಸ್ಬೇಕು ಅದನ್ನು ಸುತ್ತವ. ಈಗ ನಾವು ಗೊಬ್ಬರ ಹಾಕ್ತೀವಲ್ಲ ಅವಾಗ ಗೊಬ್ಬರ ಹಾಕೋದಿನ ಮಾಡಿಸಿ ನೀವು. ಹಾಂ ಇವಾಗಲೇ ಬೇಡಿ ಗೊಬ್ಬರ ಹಾಕೋದಿನ. ಇನ್ನು ನಾಳೆ ನಾಡ್ದು ಹಾಕ್ತಿರಲ್ಲ ಗೊಬ್ಬರನ. ನಾಳೆ ಗೊಬ್ಬರ ಹಾಕಾಗ ಆ ಥರ ಮಾಡಿ, ಏನು ತೊಂದರೆ ಏನು ಹಾಕಿಲ್ಲ. ಈ ಬಾಳೆ ಗಿಡದಕ್ಕೂ ಮಣ್ಣು ಬೇಡ, ಇದಕ್ಕೂ ಎರಡಕ್ಕೂ ಮಣ್ಣನ್ನ ಒತ್ತಿ ಕೊಡಬೇಡಿ. ಇಲ್ಲಿ ಬಿಡಿಸಿದ್ದೀನಿ ನೋಡಿ, ಇದೊಂದು ಗಿಡ ಬಿಡಿಸೋದಲ್ಲ, ಈ ಥರ ಸುತ್ತ ಬಿಡಿಸ್ಕೋಬೇಕು. ಗಿಡ ಬರ್ತವೆ, ಏನು ಪ್ರಾಬ್ಲಮ್ ಇಲ್ಲ, ಹೆಲ್ತಿಯಾಗವೆ ಎಲ್ಲ, ಏನು ಸಮಸ್ಯೆ ಅಂತೂ ಇಲ್ಲ. ಫುಲ್ ಶೀತ ಜಾಸ್ತಿ ಅಲ್ವಾ, ಅದಕ್ಕೆ ಹಿಂಗೆ ಇರೋದು. ಇದು ಈ ಥರ ಒಂದೊಂದು ಹೋಗಿರೋಕ್ಕೆ ಹೋಗಿರೋ ಗುಣ ಹಾಕಬೇಕು. ಶೀತ ಆಗಿ ಹೋಗಿರೋದು ಅದು, ಅದಾಗೆ ಹೋಗಿರೋದಲ್ಲ, ನೀರು ಶೀತ ಆಗಿ ಹೋಗಿರೋವಂಥದ್ದು. ಒಟ್ಟಿನಲ್ಲಿ ಈಗ ಸೊಸಿ ತಂದು ಹಾಕಿದ್ರು ಇದ್ರ ಜೊತೆ ಬರುತ್ತೆ, ಅದು ಮ್ಯಾಚ್ ಆಗುತ್ತೆ, ಏನು ತೊಂದರೆ ಇಲ್ಲ. ಅದು ಮ್ಯಾಚ್ ಆಗೋಂಥ ಗಿಡಗಳವೆ, ಅಷ್ಟೇ ಹೈಟ್ ಗಿಡ ಕೊಡ್ತೀವಿ. ಆ ಕಡೆ ಹೊಟ್ಟು ಬಂದ್ಬಿಡೋಣ ಬನ್ನಿ ಅಣ್ಣ ನಾವು. ಆರಂಭ ಮಾಡೋರಿಗೆ ಅದು ಗೊತ್ತಿರಲ್ಲ ಪಾಪ, ಅದನ್ನು ಹೇಳ್ಕೊಡೋದು ಅದು ಧರ್ಮ, ಅದು ಗೊತ್ತಿರಲ್ಲ ಅದು. ನಾವು ಮಾಡಬೇಕು ಅಂದ್ಕೊಂಡ್ವಿ. ಇವೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ, ಬರ್ತಾಯಿದೆ. ಈಗ ಅಡಿಕೆ ಎಲ್ಲ ಯಾಕೆ ಹೆಚ್ಚಾಗದೆ ಅಂದರೆ ಶೀತ ಜಾಸ್ತಿ ಆಗಿರೋದು. ಗ್ರೀನ್ ಕಲರ್ ಬರುವಾಗ ಹೆಂಗೆ ಮಾಡೋದು ಅಣ್ಣ ಇದು? ಅದು ಬರುತ್ತೆ ಗೊಬ್ಬರ ಹಾಕಿದ್ರೆ ಅದೇ ಕಪ್ಪಾಯ್ತದೆ, ಅದೇ ಬರ್ತದೆ, ಏನು ತಲೆ ಕೆಡ್ಸ್ಕೊಳಂಗಿಲ್ಲ ನೀವು.